ಮಾನ್ಯ ಸಭಾಪತಿಯವರೇ, ಈ ಥರ ಸರ್ಕಾರಿ ಜಮೀನು ದಾಖಲೆ ಸೃಷ್ಟಿ ಮಾಡಿಕೊಂಡು ಖಾಸಗಿಯವರ ವಶದಲ್ಲಿರ್ತಕ್ಕಂಥದ್ದು ಮುಂದೆ ಮಾರಾಟ ಆಗಬಾರ್ದು, ಆ ರೀತಿ ತಡೆ ಒಡ್ಡಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗಿ ಅದನ್ನು ನಾವು ಮಾಡ್ತೇವೆ. ಅದನ್ನು ರೆಡ್ ಫ್ಲ್ಯಾಗ್ ಮಾಡಿ ಫರ್ದರ್ ಟ್ರಾನ್ಸಾಕ್ಷನ್ ಆಗುವಂಥ ಅದನ್ನು ಬ್ಲಾಕ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಎರಡನೇದು, ಅವರು 3 ವರದಿಗಳನ್ನು ಉಲ್ಲೇಖ ಮಾಡಿದ್ದಾರೆ. ಆ ವರದಿಗಳು ನಿಮ್ಮ ಮಧ್ಯದಲ್ಲಿ ಬೇರೆ ಬೇರೆ ಸರ್ಕಾರಗಳಿದ್ವು, ಎಲ್ಲವೂ ಕೂಡ ಭಾಗಶಃ ಅನುಷ್ಠಾನ ಆಗಿದೆ, ಪೂರ್ಣ ಆಗಿದೆ ಅಂತ ನಾನು ಹೇಳೋದಿಲ್ಲ. ಈಗ ಉಳಿದಿರೋವು ಯಾವುವು ಅಂದರೆ, ಎಲ್ಲ ನೀವೇ ನೋಡ್ದಂಗೆ ಲಿಸ್ಟು ಕೊಟ್ಟಿದ್ದೀವಿ ನಿಮಗೆ. ಎಲ್ಲ ಹೋಗಿ ಕೋರ್ಟಲ್ಲಿ ಅಲ್ಲಿ ಇಲ್ಲಿ ಒಂದು ತಗಲಾಕೊಂಡಿರೋವಂಥವು ಉಳಿದಿದ್ದಾವೆ. ಕೆಲವು ಇಲ್ಲೂ ಕೂಡ ಯಾಮಾರಿಸಿ ಅದನ್ನು ಪಕ್ಕ ಮಾಡ್ಕೊಂಡಿರೋರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ, ಎಲ್ಲ ನಡೆದಿರೋದು. ಆದರೆ ಬಾಕಿ ಈಗ ಯಾವ್ದ್ಯಾವುದು ಒತ್ತುವರಿ ತೆರವು ಮಾಡಲಿಕ್ಕೆ ಸಲೀಸಾಗಿದ್ದು ಅವೆಲ್ಲ ಆಗಿದ್ದಾವೆ. ಅದು ನಿಮ್ಮ ಜಂಟಿ ಸರ್ಕಾರ ಇದ್ದಾಗಲೂ ಆಗಿದೆ, ಅದಕ್ಕೆ ಹಿಂದೆನೂ ಆಗಿದೆ, ತದನಂತರನೂ ಆಗಿದೆ, ಇವತ್ತು ನಡೀತಾ ಇದೆ. ಮೊನ್ನೆ ಶನಿವಾರ ಕೂಡ ಬ್ಯಾಂಗ್ಳೂರು ಅರ್ಬನ್ DC ಅವರು ಸುಮಾರು 5 ತಾಲೂಕಲ್ಲಿ 5 ಕಡೆ ಒತ್ತುವರಿ ತೆರವು ಮಾಡಿದ್ದಾರೆ, ಇವತ್ತು ನಡೀತಾ ಇದೆ. ನಾನು ಅವ್ರಿಗೆ ಹೇಳಿದ್ದೇನೆ, ವಾರದಲ್ಲಿ ಕನಿಷ್ಠ 2 ಶನಿವಾರ ಭಾನುವಾರನಾದರೂ ನೀವು ಇದನ್ನು ಒತ್ತುವರಿ ತೆರವು ಪ್ರತಿ ತಾಲೂಕಲ್ಲೂ 1-2 ಐಟಮ್ ಆದರೂ ಮಾಡಲೇಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ಅವರು ಮಾಡ್ತಾ ಇದ್ದಾರೆ. ಈಗ ತಾವು ಬೇಕಾದರೆ ಭಾನುವಾರದ ಪೇಪರ್ ತೆಗೆದು ನೋಡಿ, ಇಲ್ಲೆಲ್ಲಿ ಒತ್ತುವರಿ ತೆರವು ಮಾಡಿದ್ದಾರೆ ಅಂತ ಪಟ್ಟಿನೂ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ವರದಿಗಳು ಏನು ಯಾವುದೇ ಸರ್ಕಾರ ಯಾವುದು ಏನು ಮುಚ್ಚಾಕಿಲ್ಲ, ಭಾಗಶಃ ಆಗಿದೆ. ಇನ್ನು ಉಳಿದಿರುವಂಥ ಈ ಲೀಗಲಿ ಕಾಂಪ್ಲಿಕೇಟೆಡ್ ಇರೋವಂಥವನ್ನು ಕೂಡ ಫೈಟ್ ಮಾಡ್ತೇವೆ ಸಭಾಪತಿಯವರು.